ಸರ್ ಹೇಳಿ, ಇವತ್ತು ಮಾರುತಿ ಅವರು PUC ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಕಾರ್ಯಕ್ರಮದ ಬಗ್ಗೆ ತುಂಬ ಒಂದು ಒಳ್ಳೆ ಕಾರ್ಯಕ್ರಮ. ಏನು ಸ್ಟೂಡೆಂಟ್ಸು ಮಕ್ಕಳು ಹೆಚ್ಚಾಗಿ ಹೆಣ್ಮಕ್ಳೇ ಇದ್ರು, ಕಷ್ಟಪಟ್ಟು ಓದಿರ್ತಾರೆ. ಹೈ ಫಸ್ಟ್ ಕ್ಲಾಸ್ ಬಂದಿರೋರೆಲ್ಲ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿ ಒಂದು ಚಿಕ್ಕದಾಗೆ ಟೋಕನ್ ಆಫ್ ಲವ್ ಅಂತಾರಲ್ಲ, ಅದು ನಮ್ಮ ಸಿಸ್ಟರ್ಗಳ ಥರ ಅವ್ರಿಗೆ ಕಷ್ಟಪಟ್ಟು ಅವ್ರಿಗೆ ಈ ಒಂದು ಮಾರ್ಕ್ಸ್ ಸ್ಕೋರ್ ಮಾಡಿರೋದಕ್ಕೆ ಒಂದು ಚಿಕ್ಕ ಬಹುಮಾನ ಮತ್ತು ಸನ್ಮಾನ ಮಾಡಲಾಗಿದೆ. ಸೊ ಮಾರುತಿ ಅವರು ಕೂಡ ಈ ವಾರ್ಡ್ನ ಪ್ರಬಲ ಆಕಾಂಕ್ಷಿ. ಸೊ ನೀವು ಕಂಡಂತ ಮಾರುತಿ ಅವರು, ನೀವು ಎಷ್ಟು ದಿನದಿಂದ ಬಾಂಧವ್ಯ ಇದೆ? ಮಾರುತಿ ಅವರು ಸುಮಾರು ನನಗೊಂದು 20 ವರ್ಷದಿಂದ ಪರಿಚಯ, 20-25 ವರ್ಷದಿಂದ. ಅವರು ಕಾಂಗ್ರೆಸ್ಸಲ್ಲಿ ಒಂದು ಸ್ಕೂಲಲ್ಲಿ ಬಂದಿದ್ದಾರೆ, ಸಂಘಟನೆ ಮಾಡಿಕೊಂಡು. ಆಮೇಲೆ ಯೂತ್ ಕಾಂಗ್ರೆಸ್ಸು, ಈಗ ಪ್ರೆಸಿಡೆಂಟಾಗಿ ಈಗ ಅಲ್ಲಿ ಇದು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಹೆಚ್ಚು ಎಲ್ಲ ಕಾರ್ಯಕ್ರಮಗಳು ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಒಬ್ಬರು ಆಕಾಂಕ್ಷಿ ಆಗಿದ್ದಾರೆ. ಇಲ್ಲಿ ನೋಡೋಣ, ದೇವರು ಮುಂದಿನ ದಿವಸದಲ್ಲಿ ಯಾರಿಗೆ ಆಶೀರ್ವಾದ ಮಾಡ್ತಾನೆ, ಹೈಕಮಾಂಡ್ ಯಾರಿಗೆ ಹೇಳ್ತಾರೆ, ಎಲ್ಲರೂ ಒಟ್ಟಾಗಿ ಇಲ್ಲಿ ಈ ವಾರ್ಡ್ ಜುಡಿಷಿಯಲ್ ಲೇಔಟ್ ಈ ಭಾಗದಲ್ಲಿ ನಮ್ಗೆ ಹೆಚ್ಚು ಓಟು ಜನ ಕೊಟ್ಟಿದ್ದಾರೆ. ಲೀಡು ಬಂದಿತ್ತು ನನಗೆ, ಹಂಗಾಗಿ ಇಲ್ಲಿ ಗೆಲ್ಲಂತ ಒಂದು ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಿ ಮುಂದಿನ ತಿಂಗಳಲ್ಲಿ ಮುಖ್ಯಮಂತ್ರಿ ಅದು ಹೈಕಮಾಂಡ್ ಬಿಟ್ಟಿದ್ದ ವಿಷಯ, ನಾವು ಯಾಕೆ ಇಲ್ಲಿ ಹೈಕಮಾಂಡ್ ವಿಷಯ ಅದು ಆಗ್ಲಿ. DK ಶಿವಕುಮಾರ್ ಅವ್ರು ಆಗ್ಬೇಕಂತ ಎಲ್ಲರಿಗೂ ಒಂದು ಆಸೆ ಇದೆ ಅಂತೆಲ್ಲ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಸೆ ಇದೆ. ಅವರು ಗ್ರಾಸ್ ರೂಟಿಂದ ಬಂದಿರೋರು, ಒಂದೇ ಪಕ್ಷದಲ್ಲಿ ಇದ್ದು ಕಷ್ಟಪಟ್ಟು ಸಂಘಟನೆ ಮಾಡಿ ಈ ಒಂದು ಮಟ್ಟಿಗೆ ಬರ್ಬೇಕಂದ್ರೆ ಅವ್ರದ್ದು ತುಂಬಾ ಒಂದು ಎಫರ್ಟ್ ಇದೆ. ಹಂಗಾಗಿ ಅವ್ರಿಗೂ ಸಿಕ್ಕರೆ ಹೆಚ್ಚು ಬಲ ಬರ್ತದೆ ಅಂತ. DK ಶಿವಕುಮಾರ್ ಅವ್ರು ಸೇಮ್ ಆದ್ರೆ ನಿಮಗೆ ಆನೆ ಬಲ ಬಂದಂಗ ಆಗುತ್ತೆ. ಈಗಲೂ ಆನೆ ಬಲ, ಅವ್ರ ಆಶೀರ್ವಾದ ಇದ್ದೇ ಇದೆ ನಮ್ಗೆ. ನಾವು ಮಾಡೋಂಥ ಕೆಲಸದ ಮೇಲೆ ನಮ್ಗೆ ಆನೆ ಬಲ ಬರ್ತದೆ. ಅವ್ರ ಆಶೀರ್ವಾದ ಇದ್ದೇ ಇದೆ. ನಾವು ಮಾಡೋದು ಹೆಂಗೆ ಸಂಘಟನೆ ಮಾಡ್ತೀರಿ, ಹೆಂಗೆ ನಾವು ಅವ್ರು ಹೇಳೋದು ಏನಂದ್ರೆ ಜನಕ್ಕೆ ತಲುಪಂಥದ್ದು ಒಳ್ಳೆ ಕೆಲಸ ಮಾಡಿ.